ಈ ಕಾರ್ಯಕ್ರಮನ ಯಶಸ್ಸು ಮಾಡಕ್ ಬಂದಿದೆ, ಅದಕ್ಕೂ ಸಹ ನಾನು ವಿಶೇಷವಾಗಿ ಧನ್ಯವಾದ ಹೇಳ್ತೀನಿ. ರಕ್ಷಾರಾಮಯ್ಯವರು ಒಂದು ಉತ್ತಮವಾದ ಕುಟುಂಬದಿಂದ ಬಂದಂತವರು, ಉತ್ತಮವಾದ ಹಿನ್ನೆಲೆಯಲ್ಲಿ ಬಂದಂತವರು ಮತ್ತು ವಿದ್ಯಾವಂತರು. ಅವರ ತಂದೆ ಸೀತಾರಾಮ್ ಸಾಹೇಬ್ರು ಶಾಸಕರಾಗಿ ಕೆಲಸ ಮಾಡಿದ್ದಾರೆ, ಸಚಿವರಾಗಿ ಕೆಲಸ ಮಾಡಿದ್ದಾರೆ, ಇವಾಗ ವಿಧಾನ ಪರಿಷತ್ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ನಾನು MLC ಆದಾಗ ಅವರು ಸಹ MLC ಆಗಿ ಕೆಲಸ ಮಾಡಿದ್ದೀನಿ. ತುಂಬಾ ಹತ್ತಿರವಾಗಿ ನೋಡಿದ್ದೀನಿ. ಸಾರ್ವಜನಿಕರಿಗೆ ಹತ್ತಿರವಾಗಿ ಕೆಲಸ ಮಾಡುವಂತವ್ರ ಕುಟುಂಬ ಅವರು. ಆ ದೇಹದಲ್ಲಿ ಆ ನಿಷ್ಠೆಯಿಂದ ನಮ್ಮ ತಂದೆ ರೀತಿ ನಾನು ಸಹ ನನ್ನ ಕೈಲಾದಂತ ಸಾರ್ವಜನಿಕರಿಗೆ ಸೇವೆ ಮಾಡಬೇಕು ಅಂತ ಒಂದು ಮನೋಭಾವ ಇಟ್ಕೊಂಡು ಇವತ್ತು ಅವ್ರ ಅಭ್ಯರ್ಥಿಯಾಗಿ ಬಂದಿದ್ದಾರೆ. ನಿಮ್ಮೆಲ್ಲರ ಅಮೂಲ್ಯವಾದ ಮತವನ್ನು ಕೊಟ್ಟವ್ರಿಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ತೀನಿ. ಇದೇ ನೆನ್ನೆಗಳ ತಾಲೂಕಲ್ಲಿ 10 ತಿಂಗಳಿಂದ ನಿಮ್ಮ ಹತ್ರ ಬಂದೆ. ನಿಮ್ಮ ಮನೆ ಮಗನ ತರ ಕೆಲಸ ಮಾಡ್ತಾರೆ. ಶ್ರೀನಿವಾಸ್ ಅವ್ರಿಗೆ ನಿಮ್ಮ ಅಮೂಲ್ಯವಾದ ಮತವನ್ನು ಕೊಡಿ ಅಂತ ನಿಮ್ಮನ್ನ ಕೇಳ್ಕೊಂಡ್ಬಂದೆ. ನೀವೆಲ್ಲರೂ ಸೇರಿ ಆಶೀರ್ವಾದ ಮಾಡಿದಿರಾ. ಪ್ರಾಮಾಣಿಕವಾಗಿ ಅವರು ಇವತ್ತು 10 ತಿಂಗಳಲ್ಲಿ 1,000 ಕೋಟಿ ಅನುದಾನ ತಂದು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ನೀವೆಲ್ಲರೂ ಓಟ್ ಕೊಟ್ರ ನಿಮ್ಮ ಮನೆ ಮಗ ಶ್ರೀನಿವಾಸ್ ಅವರು ಆಗ್ತಾರೆ ಅಂತ ಹೇಳಿದ್ರೆ, ಅದೇ ರೀತಿ ಮತ್ತೊಮ್ಮೆ ನಿಮ್ಮ ಕೈ ಜೋಡಿಸಿ ಮನವಿ ಮಾಡ್ತೀನಿ. ಮತ್ತೊಮ್ಮೆ ನೀವು ನನ್ನ ನಂಬಿ ಒಂದೇ ಒಂದು ನಿಮ್ಮೆಲ್ಲರ ಅಮೂಲ್ಯವಾದ ಒಂದು ಮತವನ್ನು ರಕ್ಷಾರಾಮಯ್ಯರು ಕೂಡ ಪ್ರಾಮಾಣಿಕವಾಗಿ ಅವ್ರ ಮನೆ ಮಗನ ತರ ಕೆಲಸ ಮಾಡ್ತಾರೆ, ಮನೆಮಗಳ ಅಭಿವೃದ್ಧಿಗೆ ದುಡಿತಾರೆ. ಇಬ್ಬರಿಗೂ ಇವಾಗ ರಕ್ಷಾರಾಮಯ್ಯವರನ್ನು ಕೆಲ್ಸ್ಕೊಟ್ರೆ ಶ್ರೀನಿವಾಸ್ ಅವ್ರಿಗೆ ಒಂದು ಶಕ್ತಿ ಬಂದಂಗಾಗುತ್ತೆ. ಇನ್ನ ಹೆಚ್ಚಿನ ಅಭಿವೃದ್ಧಿ ಮಾಡ್ತಾರೆ. ಇನ್ನ 4 ವರ್ಷ ಅವ್ರ ಅಧಿಕಾರ ಇರ್ತದೆ, ಸರ್ಕಾರ ಇರ್ತದೆ. ನನ್ನ ಪ್ರಕಾರ ಇನ್ನ 5,000 ಕೋಟಿ 6,000 ಕೋಟಿ ಮೇಲೆ ನೆನ್ಮಂಗಲ ತಾಲೂಕಲ್ಲಿ ಕೆಲಸ ಮಾಡಿ ಅಭಿವೃದ್ಧಿ ತಗೊಂಡೋಗ್ತಾರೆ ಅಂತ ಈ ಸಂದರ್ಭದಲ್ಲಿ ನಾನು ಅದನ್ನ ಹೇಳಕ್ ಇಷ್ಟಪಡ್ತೀನಿ. ಯಾರು ಡಾಕ್ಟರ್ ಯಾರು ಕೋವಿಡ್ ಕಲ್ಲಣ ಡಾಕ್ಟರ್ ಸುಧಾಕರ್, ಅವನು ಕೋವಿಡ್ ಕಲ್ಲ ಸುಧಾಕರ್ 40% ಗಿರಾಕಿ. ಇದೇ ಡಾಕ್ಟರ್ ಸುಧಾಕರ್ ಬಿಜೆಪಿ ಅಭ್ಯರ್ಥಿ 40% ಗಿರಾಕಿ. ಕೊರೋನಾ ಟೈಮಲ್ಲಿ ಇವತ್ತು ಬಡವರ ಜೀವನ ಮೇಲೆ ಚೆಲ್ಲಾಟಾಡು ಬಡವರ ಎಳೆದ ಮೇಲೆ 40% ದುಡ್ಡು ಹೊಡೆದಿದ್ದು ಇದೇ ಸುಧಾಕರ್. ದಯಮಾಡಿ ನೀವು ಅರ್ಥ ಮಾಡ್ಕೊಳ್ಳಿ. ಟಿವಿ ನೋಡಿದ್ರೆ ಎಲ್ಲ ನೋಡಿದ್ರಮ್ಮ, ಇವತ್ತು ನೀವು ಅರ್ಥ ಮಾಡ್ಕೊಳ್ಳಿ. ಅವರ ಜಿಲ್ಲೆ ತಾಲೂಕಿಗೆ ಹೋಗಿದ್ದೆ, ಅಲ್ಲಿ ಅವ್ರ MLA ಸೋಲಿಸಿ ಮನೆ ಕಳ್ಸವ್ರು. ಅಲ್ಲೆಲ್ಲ ಬಂಡವಾಳವೇ, ಯಾರೇ ವ್ಯವಹಾರ ಮಾಡಿದ್ರು 40% ಕಮಿಷನ್ ಕೊಡ್ಬೇಕು. ಅದಕ್ಕೆ ಡಾಕ್ಟರ್ ಸುಧಾಕರ್ 40% ಕಮಿಷನ್ ಬಡವರು ಎಣದ ಮೇಲೆ, ಇವತ್ತು ಬಡವರು ಜೀವನದ ಮೇಲೆ ಚೆಲ್ಲಾಟಾಡಿ 40% ದುಡ್ಡು ಮಾಡಿರ್ಬೇಕು. ಇದೇ ವೈದ್ಯಕೀಯ ಕಾಲೇಜಿಗೆ ಕಂಡು ಬಡವರಿಗೆ ಸಹಾಯ ಮಾಡ್ತಾರ ರಕ್ಷಾರಾಮಯ್ಯ ಬೇಕು. ನೀವು ದಯಮಾಡಿ ಯೋಚನೆ ಮಾಡಿ. ಇವತ್ತು ಸೀತಾರಾಮ್ ಅವ್ರ ಹತ್ರ ನಾನು ಹಲವಾರು ಸಲ ಹೋಗಿದ್ದೀನಿ. ನಮ್ಮ ತಂದೆ BMA ಕೃಷ್ಣ ಬರೋದು ತುಂಬಾ ಹತ್ತಿರವಾಗಿದ್ರು. ಹಲವಾರು ಸಲ ನಾನು ಆಮೇಲೆ ಹೋದ್ರು ಯಾವುದೇ ಮೆಡಿಕಲ್ ಇರ್ಬೋದು, ಸೀಟ್ಸ್ ಇರ್ಬೋದು, ಆಪರೇಷನ್ ಲಿಸ್ಟಲ್ಲಿ ಎಲ್ಲಾದ್ರೂ ನಮ್ಮ ತಾಲೂಕಿಗೆ ಬೇಜಾನ ಜನಕ್ಕೆ ಡಿಸ್ಕೌಂಟ್ ಮಾಡಿಕೊಟ್ಟವ್ರೆ. ಅವರೆಲ್ಲ ಆಶೀರ್ವಾದ ಮಾಡೋರು. ಆ ಮನೋಭಾವ ಕಡೆಯವರು. ಆ ಗಿರಾಕಿ ಬಿಜೆಪಿ ಗಿರಾಕಿ 40% ಗಿರಾಕಿ ಅಲ್ವೇಪ್ಪ. ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ. ನೀವು ಶಾಸಕರಿಗೆ ಇವತ್ತು ವೋಟ್ ಹಾಕೋದು, ನೀವು ಶಾಸಕರಿಗೆ ಇದೇ ಬಿಜೆಪಿಯವರು ಜಾತಿಗೆ ಧರ್ಮಕ್ಕೆ ತಂದು ಚುನಾವಣೆ ಮಾಡ್ತಾರೆ. ದಯಮಾಡಿ ಟಿವಿ ಮಾಧ್ಯಮಕ್ಕೆಲ್ಲ ಮಾರವಾಗಿ ಓಟ್ ಹಾಕ್ಬೇಡಿ. ನೀವು ನಮ್ಮಂದು ಶ್ರೀನಿವಾಸ್ ಅವರು ನೀವು ಹಾಕ್ದಂತ ಓಟಿಗೆ ನಂಬಿಕೆ ಇಟ್ಕೊಟ್ಟಿದ್ದಾರೆ. ಇವತ್ತು 1,000 ಕೋಟಿ ಮೇಲೆ ಕೆಲಸ ಮಾಡಿದ್ದಾರೆ. ಅವ್ರಿಗೊಂದು ಶಕ್ತಿ ಕೊಡಿ. ಈ ಓಟ್ ಹಾಕ್ತಾ ಇರೋದು ನೀವು ಬರೀ ರಕ್ಷಾರಾಮಯ್ಯವ್ರಿಗಲ್ಲ, ನೀವು ಓಟ್ ಹಾಕ್ತಾ ಇರೋದು ಶ್ರೀನಿವಾಸ್ ಅವರು ಮತ್ತೆ ರಕ್ಷಾರಾಮಯ್ಯವ್ರಿಗೆ. ದಯಮಾಡಿ ನೀವು ಅರ್ಥ ಮಾಡ್ಕೊಳ್ಳಿ. ಇದೆಲ್ಲರ ನಿಮ್ಮ ಆಶೀರ್ವಾದ ಅವ್ರ ಮೇಲೆ ಇಲ್ಲಿ ಅಂತ ಹೇಳಿ, ಇನ್ನ ಈಗ ಹೊಸದಾಗಿ ನಾನು ಈ ದಳಕ್ಕೆಲ್ಲ ಬಂದಿದ್ದೆ ನಿಮ್ಮ ಹತ್ರ ಅಲ್ವೇ, ದಳಕ್ಕೆ ಕೊಟ್ಟು ಹಾಕಿದ್ದ ಬಂದಿದ್ದೆ. ಅವಾಗೆಲ್ಲ ಹಾಕಿದ ಆಶೀರ್ವಾದ ಮಾಡಿದ್ದೆ, ನನಗೂ ಆಶೀರ್ವಾದ ಮಾಡಿದ್ರು. ನಾವು ಅರ್ಧ ನಿಂತಿದ್ದೆ, ಹೈಯೆಸ್ಟ್ ಲೀಡ್ ಕೊಟ್ಟಿದ್ದೀರ. 90% ಓಟ್ ಹಾಕಿದ್ರು ನಾನು ZP ಇಂತಾಗ. ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ನಾನು ಒಬ್ಬ ಗೌರವಿತವಾದ ವ್ಯಕ್ತಿ ಆಗಿ ಬರ್ತಾ ಇದ್ದೀನಿ ಅಂದ್ರೆ ನಿಮ್ಮೆಲ್ಲರ ಪಾದದ ಆಶೀರ್ವಾದ ಇದೆ ಅಂತ ನಾನಾದ ಈ ಸಂದರ್ಭದಲ್ಲಿ ಇವತ್ತು ದಳದವರು ಬಿಜೆಪಿ ಒಂದಾಗ್ಬಿಟ್ಟವ್ರು ಅದೇನಪ್ಪ. ಇನ್ನು 2-3 ತಿಂಗಳು ಕಣಯ್ಯ, ಅಪ್ಪ ಮಕ್ಕಳು ಒಳ್ಳೆಯ ಮೊಮ್ಮಗ ಅಯ್ಯೋ ಮೋದಿ ಸರಿ ಇರುವಂತ ಅಮಿತ್ ಶಾ ಸರಿ ಇರುವಂತ ಅಂತ ಹತ್ಕೊಂಡ್ ಬಂದ್ಬಿಡ್ತಾರೆ. ತಿರ್ಗಿ ವಾಪಸ್ 3 ತಿಂಗಳು ಉಳಿಯೋದು. ಜಿಲ್ಲಾ ಪರಿಷತ್ ತಾಲೂಕ್ ಪಂಚಾಯತ್ ಚುನಾವಣೆಗಷ್ಟೇ ಕಿತ್ಕೊಂಡ್ ಬಂದ್ಬಿಡ್ತಾರೆ. ನಾನು ಹತ್ರವಾಗಿ ನೋಡಿದ್ದೀನಿ. ಇವತ್ತು ಕುಮಾರಸ್ವಾಮಿ ಅವರು ಹತಾಶೆ ಆಗ್ಬಿಟ್ಟಿದ್ದಾರೆ. ಬಾಯಿ ಬಂದಂಗ್ ಮಾಡ್ತಾರೆ ಕಣ್ರಿ. ಇವತ್ತು ಅವರು 1 ನಿಮಿಷ. ಹಂಗಾಗಿ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಅವರ ಪಕ್ಷದ ಮೇಲೆ ಅವ್ರಿಗೆ ವಿಶ್ವಾಸ ಇಲ್ಲ. ಬಿಜೆಪಿ ಜೊತೆ JDS ಹೊಂದಾಣಿಕೆ ಮಾಡ್ಕೊಳ್ಳೋದೇ ಅಂದ್ರೆ ಅವರ ಕುಟುಂಬಕ್ಕೋಸ್ಕರ, ಕುಮಾರಸ್ವಾಮಿ ಸ್ವಾರ್ಥಕ್ಕೋಸ್ಕರ ಹೊಂದಾಣಿಕೆ ಮಾಡ್ಕೊಳ್ಳೋ ಹೊರತು ದೇಶ ಅಭಿವೃದ್ಧಿಗೆ, ನಾಡಿನ ಅಭಿವೃದ್ಧಿಗಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ.